30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ವಶಕ್ಕೆ ಪಡೆಯುವ ವಿಚಾರಕ್ಕೆ ಚಿಕ್ಕಮಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಭಕ್ತರು ಕೋಟ್ಯಾಂತರ ಹಣ ಹಾಕುವಂತ ದೇವಾಲಯಗಳ ಮೇಲೆ ಕಣ್ಣನ್ನ ಇಟ್ಟು ವಶಕ್ಕೆ ಪಡಿತಾ ಇರುವುದು ಸರಿಯಲ್ಲ. ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನಿಸಿ ಹೋರಾಟವನ್ನ ಮಾಡ್ತೇವೆ. ಇವರ ಸರ್ಕಾರ ಇಲಾಖೆಗಳನ್ನೇ ನಡೆಸೋದಕ್ಕೆ ಆಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಗರಣ ನಡೀತಾ ಇದೆ. ಇದೇ ರೀತಿ ಆರೋಪ ಇರುವಂತ ಮಸೀದಿ ಚರ್ಚ್ಗಳನ್ನ ತೆಗೆದುಕೊಳ್ಳುವಂತ ಧೈರ್ಯ ಇದೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ರು. ಮುಜರಾಯಿ ಇಲಾಖೆಯವರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೋಟಿಸ್ ಕೊಟ್ಟು ಮುಜರಾಯಿ ಇಲಾಖೆ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ಯಾವುದೇ ಒಂದು ಆರೋಪ ಇಲ್ಲದಲೇ ಒಂದು ಕ್ಷುಲ್ಲಕವಾದಂಥ ಕಾರಣವನ್ನು ಸೃಷ್ಟಿ ಮಾಡಿ ಚೆನ್ನಾಗಿರುವಂಥ ದೇವಸ್ಥಾನಗಳನ್ನು ಕೋಟ್ಯಾಂತರ ರೂಪಾಯಿ ಭಕ್ತಾದಿಗಳು ಸಹಾಯ ಹಾಕುವಂಥ, ಧನ ಸಹಾಯ ಮಾಡುವಂಥ, ಹುಂಡಿಗೆ ಹಣ ಹಾಕುವಂಥ, ಸೇವೆ ಮಾಡುವಂಥ ದೇವಸ್ಥಾನಗಳಿಗೆ ಸರ್ಕಾರ ಕಣ್ಣಿಟ್ಬಿಟ್ಟು ಸರ್ಕಾರ ಹಿಂದೂ ದೇವಸ್ಥಾನಗಳನ್ನು ಈ ಥರ ತಗೊಳ್ತಾ ಇರುವಂಥದ್ದು ಅಕ್ಷಮ್ಯ. ಇದು ತಪ್ಪು. ಇದನ್ನು ನಾವು ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ, ಕೋರ್ಟ್ನಲ್ಲೂ ಕೂಡ ಹೋರಾಡ್ತೀವಿ. ಇವ್ರ ಸರ್ಕಾರನೇ ನಡೆಸೋಕ್ಕಾಗ್ತಾ ಇಲ್ಲ, ಇವ್ರ ಇಲಾಖೆಗಳನ್ನೇ ನಡೆಸೋಕ್ಕಾಗ್ತಾ ಇಲ್ಲ. ಒಂದೊಂದು ಇಲಾಖೆಯೂ ಕೂಡ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ. ಇನ್ನು ಇವ್ರು ದೇವಸ್ಥಾನನೂ ತಗೊಂಡು ಇವರು ಸರಿ ಮಾಡ್ತೀವಿ ಅಂತ ಬರ್ತೀವಿ ಅಂತಂದರೆ ಇದೇ ರೀತಿ ಅವ್ಯವಹಾರದ ಆರೋಪ ಇರುವಂಥ ಮಸೀದಿನ, ಚರ್ಚನ್ನು, ಇನ್ನೊಂದನ್ನು ಇವ್ರಿಗೆ ತಗೊಳ್ಳುವಂಥ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಎಷ್ಟೊಂದು ಮಸೀದಿಗಳ ಮೇಲೆ ಇದೇ ರೀತಿ ಆರೋಪ ಇದೆ, ಅವ್ಯವಹಾರ ನಡೆದಿದೆ ಅಂತ. ಚರ್ಚ್ಗಳ ಮೇಲೆ ಅವ್ಯವಹಾರ ನಡೆದಿದೆ ಅಂತ ಆರೋಪ ಇದೆ. ಧೈರ್ಯ ತೋರಿಸ್ತಾರೆ ಇವರು ಅದನ್ನು ತಗೊಳ್ಳುವಂಥದ್ದನ್ನು? ಹಿಂದೂಗಳು ಸುಮ್ಮನಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ದೇವಸ್ಥಾನಗಳು ಹಿಂದೂಗಳ ಆಸ್ತಿ, ಭಕ್ತಾದಿಗಳ ಆಸ್ತಿ, ನಿಮ್ಮ ಸರ್ಕಾರದ ಆಸ್ತಿ ಅಲ್ಲ. ನಿಮ್ಮ ಸರ್ಕಾರದಲ್ಲೇ ನಿಮಗೆ ಭ್ರಷ್ಟಾಚಾರ ನಿಲ್ಸೋಕ್ಕಾಗ್ತಾ ಇಲ್ಲ. ಒಂದು ರಸ್ತೆ ಗುಂಡಿ ಮುಚ್ಚಕ್ಕೆ ನೀವು ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡಿತೀರಿ. ಇನ್ನು ದೇವಸ್ಥಾನ ನಿಮಗೆ ಯಾವ ಜವಾಬ್ದಾರಿಯಿಂದ, ಯಾವ ನಂಬಿಕೆ ನಿಮಗೆ ನಮ್ಮ ದೇವಸ್ಥಾನ ಕೊಡೋಕ್ಕೆ ಸಾಧ್ಯ ಇದೆ? ಎಲ್ಲೋ ಅನಧಿಕೃತವಾಗಿ ನಿರ್ಮಿಸಿದ ಅಂಗಡಿ ಮುಂಗಟ್ಟುಗಳ ಮೇಲೆ ಜೆಸಿಬಿ ಗರ್ಜಿಸಿದೆ. ಬೀದರ್ ಜಿಲ್ಲೆಯ ಮನ್ನಾ ಎಕ್ಕೇಳಿಯಲ್ಲಿ ಡೆಮಾಲಿಷನ್ ಕಾರ್ಯಾಚರಣೆ ನಡೆದಿದೆ. ಇನ್ನು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಅಂಗಡಿಗಳನ್ನ ಡೆಮಾಲಿಷ್ ಮಾಡಿದ್ದಾರೆ. ಸರ್ಕಾರಿ ಸ್ಥಳ ಅತಿಕ್ರಮಣ ಮಾಡಿ ನಿರ್ಮಿಸಿದಂತ ಅಂಗಡಿ ಮಾಲೀಕರಿಗೆ ಈ ಮೂಲಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಪತಿಯನ್ನ ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ತಳ್ಳಿ ಪತ್ನಿ ಕೊಲೆಗೆ ಯತ್ನಿಸಿರುವಂತಹ ಪ್ರಕರಣ ಸಂಬಂಧ ರಾಯಚೂರು ಗ್ರಾಮೀಣ ಪೊಲೀಸರು ಸದ್ಯ ತನಿಖೆಯನ್ನ ಮುಂದುವರೆಸಿದ್ದಾರೆ. ಈಗಾಗಲೇ ಈ ಸಂಬಂಧ ಪತಿ ತಾತಪ್ಪ ಹಾಗೂ ಪತ್ನಿ ಗದ್ದೆಮ್ಮಗೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಪತಿ ಹತ್ಯೆಗೆ ಯತ್ನಿಸಿರುವಂತಹ ವಿಡಿಯೋ ವೈರಲ್ ಬೆನ್ನಲ್ಲೇ ಕಾಕಿ ಇನ್ನಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟ ಮಾದಯ್ಯ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು, 3 ತಿಂಗಳ ಹಿಂದೆ ಇಬ್ಬರ ಮದುವೆ ಆಗಿತ್ತು. ಆಕೆ ತವರು ಮನೆಯಿಂದ ಗಂಡನ ಮನೆಗೆ ಬರುವಾಗ ಈ ಘಟನೆ ನಡೆದಿದೆ. ದೂರು ಕೊಟ್ಟರೆ ತನಿಖೆಯನ್ನು ನಡೆಸಲಾಗುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ನಿಂದ್ರು ಅಂದ ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು ಅಲ್ಲ. ನಾನು ಹೇಳ್ತಿ ಕೇಳೋ, ನನಗೆ ಈಗ ಅರು ಬಂತು, ನಿಮ್ಗೆ ಹೇಳಲ್ಲ. ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ. ಎಷ್ಟು ವಿಷಯ. ಹಲೋ, ಗೋಲ್ಡ್ ಲೋನ್ ರಿನ್ಯೂವಲ್ ಮಾಡಲು ಬಂದಿದ್ದ ಮಹಿಳೆಯ ಹಣವನ್ನ ಎಗರಿಸಿ ಕಳ್ಳಿಯರು ಎಸ್ಕೇಪ್ ಆಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಕೆನರಾ ಬ್ಯಾಂಕ್ನಲ್ಲಿ ಈ ಘಟನೆ ಆಗಿದೆ. ಚನ್ನಗಿರಿ ತಾಲೂಕಿನ ತಣಿಗಿರಿ ಗ್ರಾಮದ ಲತಾ ಬಂಗಾರದ ಸಾಲವನ್ನ ನವೀಕರಿಸುವುದಕ್ಕೆ ಪತಿಯೊಂದಿಗೆ ಬ್ಯಾಂಕಿಗೆ ಬಂದಿದ್ರು. ಈ ವೇಳೆ ಪೆನ್ ನೀಡುವಂತ ನೆಪದಲ್ಲಿ ಲತಾ ಬಳಿಯಿದ್ದ 3.5 ಲಕ್ಷ ಹಣವನ್ನ ಕತರ್ನಾ ಕಳ್ಳಿಯರು ಎಗರಿಸಿದ್ದಾರೆ. ಹಣ ಕಳುವಾಗಿದೆ ಅಂತ ಅರಿತುಕೊಂಡಂತ ಲತಾ ದಂಪತಿ ಕೂಡಲೇ ಎಚ್ಚೆತ್ತುಕೊಂಡು ತಮ್ಮ ಜೊತೆಯಲ್ಲಿ ಅಲ್ಲೇ ಇದ್ದಂತ ಇಬ್ಬರನ್ನ ಹಿಡಿದು ವಶಕ್ಕೆ ಪಡ್ಕೊಂಡ್ರು. ಅದಾದ್ಮೇಲೆ
ಇದ್ದಂತ 2.5 ಲಕ್ಷ ಹಣವನ್ನ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ 1 ಲಕ್ಷ ದೋಚಿ ಮತ್ತೊಬ್ಬ ಕಳ್ಳಿ ಎಸ್ಕೇಪ್ ಆಗಿದ್ದಾರೆ. ಸಂತೆಬೆನ್ನೂರು ಪೊಲೀಸರು ಇಬ್ಬರು ಮಹಿಳೆಯರನ್ನ ವಿಚಾರಣೆ ಮಾಡುತ್ತಿದ್ದಾರೆ. ಮತ್ತೊಬ್ಬಳಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಕಳ್ಳಿಯರ ಕೈ ಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲಿ ಗನ್ನನ್ನ ತೋರಿಸಿ ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣ. ಇನ್ನು ದರೋಡೆಕೋರರ ಬೇಟೆಗೆ ಪೊಲೀಸರು 5 ತಂಡಗಳನ್ನ ರಚಿಸಿ ಫೀಲ್ಡ್ಗಿಳಿದಿದ್ದಾರೆ. ಮೊಬೈಲ್ ಟವರ್ ಲೊಕೇಶನ್ ಜಾಡು ಹಿಡಿದು ಹುಡುಕಾಟವನ್ನು ನಡೆಸಿದ್ದಾರೆ. ಇನ್ನು ಗ್ರಾಹಕರಂತೆ ಎಂಟ್ರಿ ಕೊಟ್ಟು ಚಿನ್ನದಂಗಡಿ ಮಾಲೀಕನ ಕೈಕಾಲನ್ನ ಕಟ್ಟಿ ಹಾಕಿ ಬಾಯಿಗೆ ಟೇಪನ್ನ ಅಂಟಿಸಿ ಗನ್ನನ್ನ ತೋರಿಸಿ ಸುಮಾರು 2 ಕೆಜಿಯಷ್ಟು ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಚಿನ್ನಾಭರಣವನ್ನ ದೋಚಿ ಸುಮಾರು 800 ಮೀಟರ್ ದೂರದವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಂತರ ಆಟೋದ ಮೂಲಕ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೋಗಿ ಸಾರಿಗೆ ಬಸ್ ಅನ್ನ ಹತ್ತಿದ್ದಾರೆ. ಇನ್ನು ಹುಮ್ನಾಬಾದ್ ಮಾರ್ಗವಾಗಿ ಪಕ್ಕದ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಪರಾರಿಯಾಗಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ. ಇನ್ನು ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿ ನರ್ಸಿಂಗ್ ಹೋಮ್ ಮಾಲೀಕ ಮೃತಪಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ನಿವಾಸಿ 50 ವರ್ಷದ ಮಂಜುನಾಥ್ ಮೃತ ದುರ್ದೈವಿ. ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಈ ವೇಳೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಆದರೆ ಮೃತಪಟ್ಟಿದ್ದಾರೆ. ಕನಕಪುರದಲ್ಲಿ ಗಣೇಶ್ ನರ್ಸಿಂಗ್ ಹೋಮ್ ಮಾಲೀಕರಾಗಿದ್ದಂತ ಮಂಜುನಾಥ್ ಕನಕಪುರ ತಾಲೂಕು ಗ್ರಾಹಕರ ವೇದಿಕೆಯ ಅಧ್ಯಕ್ಷರು ಕೂಡ ಆಗಿದ್ರು. ಜಮೀನಿನಲ್ಲಿ ಕೆಲಸ ಮಾಡುವಂತ ವೇಳೆ ವ್ಯಕ್ತಿಗೆ ಹೃದಯಾಘಾತ ಆಗಿ ಮೃತಪಟ್ಟಿರುವಂತಹ ಘಟನೆ ರಾಯಚೂರು ಡಿ ರಾಂಪುರ್ ಗ್ರಾಮದಲ್ಲಿ ನಡೆದಿದೆ. 38 ವರ್ಷದ ವೆಂಕಟೇಶ್ ಮೃತ ವ್ಯಕ್ತಿ. ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಂತ ರೈತ ವೆಂಕಟೇಶ್ಗೆ ಏಕಾಏಕಿಯಾಗಿ ಎದೆನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ರು. ಕೂಡಲೇ ಕುಟುಂಬಸ್ಥರು ಆಸ್ಪತ್ರೆಗೆ ಸಾಗಿಸಿದ್ರು, ಆದರೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದೆ. ಹೀಗಾಗಿ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಟ್ಯಾಕ್ಸಿ ಚಾಲಕರಿಗೆ ಜಾಗೃತಿ ಮೂಡಿಸಲಾಯಿತು. ಯಾದಗಿರಿ ನಗರದ ವಾಲ್ಮೀಕಿ ವೃತ್ತದ ಸಮೀಪದ ಆಂಜನೇಯ ದೇಗುಲದಲ್ಲಿ ಅರಿವನ್ನ ಮೂಡಿಸಲಾಯಿತು. ಟ್ಯಾಕ್ಸಿ ಚಾಲಕರು ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು, ಹೃದಯಾಘಾತ ಆಗದಂತೆ ಎಚ್ಚರಿಕೆಯನ್ನ ವಹಿಸಿಕೊಳ್ಳಬೇಕೆನ್ನೋ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು. ಅಲ್ಲದೆ ವಾಕಿಂಗ್, ಯೋಗ ಮಾಡಬೇಕು, ಮನೆ ಊಟವನ್ನ ಸೇವಿಸಬೇಕು, ಜಂಕ್ ಫುಡ್, ಮದ್ಯಪಾನ, ಧೂಮಪಾನ ಯಾವುದನ್ನ ಮಾಡಬಾರದು ಅನ್ನೋದಾಗಿ ಉಮೇಶ್ ಕಿವಿ ಮಾತನ್ನ ಹೇಳಿದ್ರು. ರಾಯಚೂರಿನ ಹೋಟೆಲ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಮಸ್ಕಿ ತಾಲೂಕಿನ ಗ್ರಾಮವೊಂದರಲ್ಲಿ ಈ ಘಟನೆ ಆಗಿದ್ದು, ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ವೀರೇಶ್ ಎನ್ನುವವರ ಹೋಟೆಲ್ನಲ್ಲಿ ಇಟ್ಟಿದ್ದಂತ ಸಿಲಿಂಡರ್ ಸೋರಿಕೆಯಾಗಿ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ. ಹೋಟೆಲ್ನಲ್ಲಿದ್ದಂತ ಗ್ರಾಹಕರು ಎಚ್ಚೆತ್ತುಕೊಂಡು ಹೊರಬಂದು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಇದೇ ವೇಳೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹೋಟೆಲ್ ಹೊತ್ತಿ ಉರಿದಿದೆ. ಇನ್ನು ಹೋಟೆಲ್ನಲ್ಲಿದ್ದಂತ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಭಸ್ಮ ಆಗಿದೆ. ಗ್ಯಾಸ್ ಇರ್ತದೆ ಗ್ಯಾಸಲ್ಲಿ ಬೇಡ ಅಲ್ಲ ಇದಕ್ಕೆ ಬೇಡ ಆಯ್ತು ಬಿಡ ಬ್ಲಾಸ್ಟ್ ಆಗಿಲ್ರಿ ಬ್ಲಾಸ್ಟ್ ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ನೈಋತ್ಯ ಮುಂಗಾರು ಪ್ರಬಲವಾಗಿರುವಂತಹ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಧಾರಾಕಾರ ಮಳೆಯಾಗುವಂತ ನಿರೀಕ್ಷೆ ಇದೆ. ಇಂದಿನಿಂದ ಜುಲೈ 15ರವರೆಗೆ ಭಾರೀ ಮಳೆಯ ಸಾಧ್ಯತೆ ಇದ್ದು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉಳಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ನೀಡಲಾಗಿದೆ. ಹಾರುವಾಗ ನವಿಲೊಂದು ಸರ್ಕಾರಿ ಬಸ್ಸಿಗೆ ಡಿಕ್ಕಿ ಹೊಡೆದು ಮೃತಪಟ್ಟಿದೆ. ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಮಚ್ಚೇರಿ ಬಳಿ ನಡೆದಿದೆ. ಬಸ್ಸಿನ ಗಾಜು ಪೀಸ್ ಪೀಸ್ ಆಗಿದೆ.
ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಇನ್ನು ನವಿಲಿನ ಮೃತದೇಹವನ್ನ ತೆರವುಗೊಳಿಸಿದ್ದಾರೆ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಪ್ರಾಣಿಗಳ ಸಾವಿನ ಸರಣಿ ಮುಂದುವರೆದಿದೆ. ಹುಲಿಗಳ ಹತ್ಯಾಕಾಂಡ, ಮಂಗಗಳ ಸಾವಿನ ಬೆನ್ನಲ್ಲೇ ಇದೀಗ ಚಿರತೆಯ ಶವ ಅರ್ಧ ಕೊಳೆತಂತ ಸ್ಥಿತಿಯಲ್ಲಿ ಕೊತ್ತಲವಾಡಿ ಬಳಿ ಪತ್ತೆಯಾಗಿದೆ. ಜೊತೆಗೆ ನಾಯಿ ಹಾಗೂ ಕರುವಿನ ಶವಗಳು ಕೂಡ ಅರ್ಧ ಕೊಳೆತಂತ ಸ್ಥಿತಿಯಲ್ಲಿ ಕಂಡುಬಂದಿದ್ದು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಗಣಿ ತ್ಯಾಜ್ಯದ ಕಲ್ಲು ಸಂಗ್ರಹಿಸಿರುವಂತಹ ಜಮೀನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಚಿರತೆಯ ಕಳೇಬರ ಪತ್ತೆಯಾಗಿದ್ದು ಸ್ಥಳಕ್ಕೆ ಸದ್ಯ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು. ಇನ್ನು ಮೆಟಲ್ ಡಿಟೆಕ್ಟರ್ ಜೊತೆಗೆ ಶ್ವಾನದಳವು ಕೂಡ ಆಗಮಿಸಿ ತಪಾಸಣೆಯನ್ನ ನಡೆಸಿದೆ. ಮೇಲ್ನೋಟಕ್ಕೆ ಕರುವನ್ನ ಚಿರತೆ ಭೇಟಿಯಾಡಿದ್ದು ಕರುವಿನ ಮೃತದೇಹಕ್ಕೆ ವಿಷ ಹಾಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಇನ್ನು ಜೊತೆಯಲ್ಲಿ ಪ್ರಾಣಿಗಳ ಅಂಗಾಂಗ ಪ್ರಯೋಗಾಲಯಕ್ಕೂ ಕೂಡ ರವಾನೆ ಮಾಡಲಾಗಿದ್ದು ವರದಿ ಬಂದ ಬಳಿಕವಷ್ಟೇ ಪ್ರಕರಣದ ನಿಖರ ಮಾಹಿತಿ ಪತ್ತೆಯಾಗಲಿದೆ. ಉತ್ತರ ಕನ್ನಡದಲ್ಲಿ ಮಗಳನ್ನೇ ಕೊಂದ ತಂದೆಗೆ ಕಾರವಾರ ಹೈಕೋರ್ಟ್ ಈಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಕಾರವಾರ ಜಿಲ್ಲೆಯ ಸತ್ರ ನ್ಯಾಯಾಲಯ ನ್ಯಾಯಾಧೀಶರಾಗಿರುವಂತಹ ಕಿರಣ್ ಕಿಣಿ ತೀರ್ಪನ್ನ ಹೊರಡಿಸಿದ್ದಾರೆ. ಯಲ್ಲಾಪುರ ತಾಲೂಕಿನ ಕುಮರಿ ಗ್ರಾಮದಲ್ಲಿ ನಾಗರಾಜ ಪೂಜಾರಿ ಎಂಬಾತ ಕೀಟನಾಶಕವನ್ನ ಕುಡಿಸಿ ಮಗಳನ್ನ ಕೊಲೆ ಮಾಡಿದ. 2019 ಜನವರಿ 10ರಂದು ಈ ಘೋರ ಘಟನೆ ನಡೆದಿತ್ತು. ನಾಗರಾಜನಿಗೆ 3 ಹೆಣ್ಣು ಮಕ್ಕಳಿದ್ದಕ್ಕೆ ಪತ್ನಿಗೆ ಭಾರಿ ಪೀಡಿಸ್ತಿದ್ದಂತೆ. 3 ಹೆಣ್ಣು ಮಕ್ಕಳ ಪೈಕಿ ಓರ್ವ ಮೃತಳಿಗೆ ಹಾರ್ಟ್ ಆಪರೇಷನ್ ಕೂಡ ಆಗಿತ್ತು. ಹಾರ್ಟ್ ಆಪರೇಷನ್ಗೆ ಸಾಲ ಮಾಡಿ ಹಣವನ್ನ ಖರ್ಚು ಮಾಡಿದ್ದ. ಹಣ ಖರ್ಚಾಗಿದ್ದಕ್ಕೆ ಮಾನಸಿಕವಾಗಿ ನೊಂದು ಮಗಳನ್ನ ಕೊಲೆ ಮಾಡಿರುವುದು ಕೂಡ ಸಾಬೀತಾಗಿತ್ತು. 30 ಅಡಿ ಆಳದ ಕ್ಯಾನಲ್ಗೆ ಬಿದ್ದಿದ್ದ ಹಸುವನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಶಿವಮೊಗ್ಗ ನಗರದ ಸೋಮಿನಕೊಪ್ಪ ಬಳಿ ಘಟನೆಯಾಗಿದೆ. ಕ್ಯಾನಲ್ಗೆ ಬಿದ್ದಿದ್ದ ಹಸುವನ್ನ ಸದ್ಯ ಅಲ್ಲಿನ ರಜಕ್ ಪಾಷಿ ಎನ್ನುವರಿಗೆ ಸೇರಿದಂತಹ ಹಸು ಅನ್ನೋದಾಗಿ ಸಾರ್ವಜನಿಕರು ಗೊತ್ತಾಗ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಡ್ತಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಜೊತೆಯಲ್ಲಿ ರೆಸ್ಕ್ಯೂ ಮಾಡಿ ಹಸುವನ್ನ ಸುರಕ್ಷಿತವಾಗಿ ಮೇಲೆತ್ತಿದ್ದಾರೆ. ಅದೃಷ್ಟವಶಾತ್ ಹಸು ಪ್ರಾಣ ಅಪಾಯದಿಂದ ಪಾರಾಗಿದೆ. ಡಬಲ್ ಹಾಕಿ ಇನ್ನೊಂದು ಹಾಕಿ ಬಿಟ್ಟ ನಿಧಾನ ಇನ್ನೊಂದು ಹಾಕಿ. ಅಲ್ಲಿ ರೋಟರಿ ಮೂಲಕ ತಾನು ಬೆಳೆದ ತೋಟವನ್ನೇ ನಾಶಪಡಿಸಿದಾನೆ ರೈತ. ಮಾರುಕಟ್ಟೆಯಲ್ಲಿ ಕೊತ್ತಂಬರಿ ಕೇಳೋರೇ ಇಲ್ಲ. 1 ಕಟ್ಟು ಕೊತ್ತಂಬರಿಗೆ ಕೇವಲ ₹1 ಮಾರಾಟ ಆಗ್ತಿದೆ. ಇದರಿಂದ ಮನನೊಂದಂತ ರೈತ ಕೊತ್ತಂಬರಿ ತೋಟವನ್ನೇ ನಾಶಪಡಿಸಿದ್ದಾನೆ. ಕಾವಲಗಾನಹಳ್ಳಿಯ ರೈತ ವೆಂಕಟೇಶ್ ತನ್ನ ತೋಟವನ್ನ ನಾಶಪಡಿಸಿದ್ದಾನೆ. ಚಿಂತಾಮಣಿ ತಾಲೂಕಿನ ಕಾವಲಗಾನಹಳ್ಳಿ ಗ್ರಾಮದ ರೈತ ತಾನು ಬೆಳೆದಿರುವಂತಹ 2 ಎಕರೆ ಜಮೀನಲ್ಲಿದ್ದ 1 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ದ. ಅದಾದ ಮೇಲೆ ಯಾವಾಗ ಕೊತ್ತಂಬರಿ ಬೆಲೆ ಕುಸಿತ ಆಯಿತು, ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಂತ ರೈತ ಈ ರೀತಿಯಾಗಿ ತಾನೇ ನಾಶ ಮಾಡಿದ್ದಾನೆ. ಪ್ರೇಯಸಿ ಕಡೆಯವರ ಬೆದರಿಕೆಗೆ ಹೆದರಿ ಯುವಕನೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವಂತ ಆರೋಪ ಕೇಳಿಬಂದಿದೆ. 25 ವರ್ಷದ ಶಶಿಕುಮಾರ್ ಆತ್ಮಹತ್ಯೆಗೆ ಶರಣಾಗಿರುವಂತ ಯುವಕ. ವಿಜಯನಗರದ ಹರಪ್ಪನಹಳ್ಳಿ ತಾಲೂಕಿನ ಉದ್ದಟ್ಟಿ ದೊಡ್ಡ ತಾಂಡದಲ್ಲಿ ಘಟನೆ ಆಗಿರೋದು. ಶಶಿಕುಮಾರ್ ಅದೇ ಗ್ರಾಮದ ಯುವತಿಯನ್ನ 4 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದ. ಯುವತಿಯ ಮನೆಯವರು ಶಶಿಕುಮಾರ್ಗೆ ಬೆದರಿಕೆಯನ್ನ ಹಾಕಿದ್ದು ಇದರಿಂದ ಹೆದರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಹೇಳಲಾಗ್ತಿದೆ. ಸದ್ಯ ಹರಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಹಸುವಿನ ಮೈ ತೊಳೆಯಲು ಹೋಗಿ ನೀರಿಗೆ ಬಿದ್ದು ಸಾಫ್ಟ್ವೇರ್ ಎಂಜಿನಿಯರ್ ಮೃತಪಟ್ಟಿದ್ದು 2 ದಿನಗಳ ಬಳಿಕ ಟೆಕ್ಕಿ ಮೃತದೇಹವನ್ನ ಪತ್ತೆ ಮಾಡಲಾಗಿದೆ. ಘೋರ ದುರಂತ ಅಂತಂದ್ರೆ ತಂದೆ ತಾಯಿ ಎದುರೇ ಮಗ ಜಲ ಸಮಾಧಿಯಾಗಿದ್ದಾನೆ.
ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ದಸರಿಘಟ್ಟದಲ್ಲಿ ಈ ಘಟನೆ ಆಗಿರುವುದು. ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದಂಥ 26 ವರ್ಷದ ಮನೋಜ್ ಮೃತ ಯುವಕ. ಮಗ ಬಿದ್ದ ತಕ್ಷಣ ಆತನನ್ನ ರಕ್ಷಣೆ ಮಾಡೋದಕ್ಕೆ ತಂದೆ ತಾಯಿ ಕೂಡ ನೀರಿಗೆ ಹಾರಿದ್ರು. ಕೂಡಲೇ ಇಬ್ಬರನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ರು. ಮನೋಜನ್ನ ಕಾಪಾಡಲು ಯತ್ನಿಸಿದ್ರು ಕೂಡ ಸಾಧ್ಯ ಆಗಿರಲಿಲ್ಲ. ಜುಲೈ 10ರಂದು ಘಟನೆ ನಡೆದಿತ್ತು. ಅಗ್ನಿಶಾಮಕ ದಳ, ಪೊಲೀಸರು, ಇನ್ನು ಮುಳುಗು ತಜ್ಞರು ಸತತ ಪ್ರಯತ್ನವನ್ನ ಮಾಡಿ ಸದ್ಯ ಮೃತದೇಹವನ್ನ ಹೊರಗೆ ತೆಗೆದಿದ್ದಾರೆ. ವೈದ್ಯಗೆ ಗಂಡನ ಮನೆಯವರು ವರದಕ್ಷಿಣೆ ಕಿರುಕುಳವನ್ನ ನೀಡಿ ಆಕೆಗೆ ಗರ್ಭಪಾತ ಮಾಡಿಸಿರುವಂತಹ ಆರೋಪವೊಂದು ಕೇಳಿಬಂದಿದೆ. ಮೈಸೂರಿನ ಕೆಆರ್ಪೇಟೆಯ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯೆ ನವ್ಯಾಗೆ ಗಂಡ ಅಭಿಷೇಕ್ ಹಾಗೂ ಮನೆಯವರು ಚಿತ್ರಹಿಂಸೆಯನ್ನ ನೀಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಸರಸ್ವತಿಪುರಂ ಠಾಣೆಯಲ್ಲಿ 5 ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ನವ್ಯ ಪತಿ ಅಭಿಷೇಕ್, ಇನ್ನು ಮಾವ ಗೋವಿಂದರಾಜ್, ಅತ್ತೆ ಲತಾ, ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜ್ಞಾನಶೇಖರ್, ವೈದ್ಯೆ ಲತಾ ಸೇರಿ 5 ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಇನ್ನು BAMS ಓದುತ್ತಿರುವಂತಹ ವೈದ್ಯೆ ನವ್ಯ ಚಿನ್ನದ ವ್ಯಾಪಾರಿ ಗೋವಿಂದರಾಜು ಎಂಬಾತನನ್ನ ಮದುವೆಯಾಗಿದ್ರು. ಸುಮಾರು 80 ಲಕ್ಷ ಖರ್ಚು ಮಾಡಿ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿಕೊಡ್ಲಾಗಿತ್ತು. ಆದರೆ ಇದೀಗ ನನ್ನ ಮಗಳಿಗೆ ವರದಕ್ಷಿಣೆಯ ಕಿರುಕುಳವನ್ನ ನೀಡ್ತಿದ್ದಾರೆ ಅಂತ ಸಂತ್ರಸ್ತೆಯ ಮನೆಯವರು ಆರೋಪವನ್ನ ಮಾಡಿದ್ದಾರೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ಮಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಡಾಕ್ಟರ್ಗೆ ಕೆಡ್ಡ ತೋಡಿದ್ದಾರೆ. ಈ ಹಿಂದೆ ಮಂಗಳೂರಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಂತ ವೈದ್ಯನೇ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಿದ್ದು ಸದ್ಯ ಬೆಳಕಿಗೆ ಬಂದಿದೆ. ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ಮಂಗಳೂರಿಗೆ ಡ್ರಗ್ಸ್ ಪೂರೈಕೆಯಾಗ್ತಿತ್ತು. ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅನ್ನುವಂತ ಸ್ಫೋಟಕ ಅಂಶ ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಮಂಗಳೂರಿಗೆ ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ದ 6 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸಿದ ಹೊತ್ತಿನಲ್ಲಿ ಜಾಲದ ಕಿಂಗ್ ಪಿನ್ ವೈದ್ಯ ಲಾಕ್ ಆಗಿದ್ದಾನೆ. ಇನ್ನು ಬೀದರ್ ಮೂಲದ ಪ್ರಸ್ತುತ ಬೆಂಗಳೂರಿನ ಕೋಡಿಪಾಳ್ಯ ನಿವಾಸಿ ಪ್ರಜ್ವಲ್ ಪೀಣ್ಯಾಸ್ನನ್ನ ಅರೆಸ್ಟ್ ಮಾಡಲಾಗಿದೆ. ಮಾಡಿ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಮಂಗಳೂರು ನಗರಕ್ಕೆ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದಂಥ ಜಾಲವನ್ನು ಪತ್ತೆ ಮಾಡಿದ್ದಾರೆ. ಇದರಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿದಂಥ 2 ಹಾಗೂ ಮಧ್ಯಪ್ರದೇಶಕ್ಕೆ ಸೇರಿದಂಥ 1 ಮೊನ್ನೆ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಬೀದರ್ ಮೂಲದ ಒಬ್ಬ ಡಾಕ್ಟರನ್ನು ಕೂಡ ನಿನ್ನೆ ದಸ್ತಗಿರಿ ಮಾಡಿ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಸ್ಕೂಟಿಯಲ್ಲಿದ್ದ ಹಣವನ್ನ ಖದೀಮರು ಕದ್ದು ಎಸ್ಕೇಪ್ ಆಗಿರುವಂತಹ ಘಟನೆ ಕೊಪ್ಪಳದಲ್ಲಿ ಬೆಳಕಿಗೆ ಬಂದಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮಲಕಸಮುದ್ರ ಗ್ರಾಮದಲ್ಲಿ ಕಳ್ಳರು ಕೈ ಚಳಕವನ್ನ ತೋರಿಸಿದ್ದಾರೆ. ಈರಪ್ಪ ದಸ್ತಾನಿ ಎಂಬ ವ್ಯಕ್ತಿ ಬ್ಯಾಂಕ್ನಲ್ಲಿ 1.5 ಲಕ್ಷ ಹಣವನ್ನ ಡ್ರಾ ಮಾಡಿ ಸ್ಕೂಟಿಯ ಡಿಕ್ಕಿಯಲ್ಲಿ ಇಟ್ಟು ಟೀ ಕುಡಿಯಲು ಹೋಗಿದ್ರು. ಇದನ್ನ ಗಮನಿಸಿದಂತ ಕಳ್ಳರು ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಕಳ್ಳರ ಕೈ ಚಳಕ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಮಂಡ್ಯದ ಚೌಡಸಮುದ್ರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಬಕಾರಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಗ್ರಾಮದ ಕೆಲವರು ಕುಡಿತಕ್ಕೆ ದಾಸರಾಗಿದ್ದು ಅಶಾಂತಿ ಮನೆ ಮಾಡಿದೆ ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಕಿದ್ರು. ಮದ್ಯ ಮಾರಾಟ ಮಾಡೋರು ಗ್ರಾಮಸ್ಥರಿಗೆ ಧಮಕಿ ಹಾಕಿರುವಂತ ಆರೋಪವೂ ಕೂಡ ಕೇಳಿಬಂದಿದೆ. ನೀವು ಪ್ರತಿಭಟನೆ ಮಾಡಿ, ನನಗೆ ಡಿಸಿ ತಹಶೀಲ್ದಾರ್ ಅಧಿಕಾರಿಗಳು ಗೊತ್ತು ಅಂತಾರಂತೆ. ಇದರಿಂದ ರೋಸಿ ಹೋಗಿರುವಂತಹ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಅನ್ನೋದಾಗಿ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ದುಡ್ಡು ಮಾರಾಟ ಮಾಡ್ತಿಲ್ಲ. ಕಾವೇರಿ ನದಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ಯುವತಿ ಸಿಂಚನಾಳ ಮೃತದೇಹ ಪತ್ತೆಯಾಗಿದೆ. ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ನದಿ ಸೇತುವೆ ಮೇಲಿಂದ ಹಾರಿ ಯುವತಿ ಸೂಸೈಡ್ ಮಾಡಿಕೊಂಡಿದ್ಲು. ಘಟನೆ ನಡೆದು 3 ದಿನಗಳ ಬಳಿಕ ನದಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಸಿಂಚನಾಳ ಮೃತದೇಹ ಪತ್ತೆಯಾಗಿದೆ. ನದಿಯಲ್ಲಿ ನೀರು ಕಡಿಮೆಯಾಗಿದ್ದು ಮೀನುಗಾರರು ಬಲೆಯನ್ನ ಹಾಕುವಂತ ಸಂದರ್ಭದಲ್ಲಿ ಈಗ ಮೃತದೇಹ ಪತ್ತೆಯಾಗಿದೆ. ಸಂಬಂಧಿಗಳ ನಡುವೆ ವೈಯಕ್ತಿಕ ಜಗಳಕ್ಕೆ ರಸ್ತೆ ಬಂದ್ ಮಾಡಿ ಸಾರ್ವಜನಿಕರಿಗೆ ವ್ಯಕ್ತಿಯೋರ್ವ ತೊಂದರೆ ಕೊಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ.
ಗ್ರಾಮದ ಅಶ್ವತ್ಥಪ್ಪ ಸಾರ್ವಜನಿಕ ರಸ್ತೆಗೆ ಅಡ್ಡಪಡಿಸಿ ದರ್ಪವನ್ನ ಮೆರೆದಿದ್ದಾನೆ. ಇದರಿಂದ ಅಲ್ಲಿ ಹೋಗುವಂತವರು ಈಗಾಗಲೇ ಮೇವು ತರೋದಕ್ಕೆ ಹೋಗಬೇಕು, ತೋಟಕ್ಕೆ ಔಷಧಿಯನ್ನ ಹೊಡೆಯೋದಕ್ಕೆ ಗ್ರಾಮಸ್ಥರು ಹೋಗೋದಕ್ಕಾಗದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಿ ಹೊಸೂರು, ಕೋನವನಹಳ್ಳಿ, ನಂದಿಗೆ ಹೋಗುವಂತ ಗ್ರಾಮಸ್ಥರಿಗೆ ಓಡಾಡೋದಕ್ಕೆ ತೊಂದರೆಯಾಗ್ತಿದೆ. ಆದರೆ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದ್ದಂತ ಅಧಿಕಾರಿಗಳು ಕ್ಯಾರೇ ಅಂತ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ. 51 ಶಕ್ತಿ ಪೀಠಗಳಿಗೆ ಬೀದರ್ನ ಯುವಕ ಸೈಕಲ್ ಯಾತ್ರೆಯನ್ನ ಕೈಗೊಂಡಿದ್ದಾನೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಅತ್ಯಾಚಾರ ತಡೆಗೆ ಪ್ರಾರ್ಥನೆಯನ್ನ ಮಾಡಿ ಸೈಕಲ್ ಯಾತ್ರೆಯನ್ನ ಹಮ್ಮಿಕೊಂಡಿದ್ದು ಜನರು ಶುಭವನ್ನ ಹಾರೈಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಶರಣನಗರ ನಿವಾಸಿ ವಿನಯ ಹಿರೇಮಠ ಯಾತ್ರೆಯನ್ನ ಕೈಗೊಂಡಿದ್ದು ಭಾರತ ಮತ್ತು ನೇಪಾಳದಲ್ಲಿರುವಂತಹ ಜಗನ್ಮಾತೆಯ ದರ್ಶನಕ್ಕಾಗಿ ಸೈಕಲ್ ಪ್ರವಾಸವನ್ನ ಮಾಡ್ತಿದ್ದಾರೆ. ಇನ್ನು ಸೈಕಲ್ ಯಾತ್ರೆಗೆ ಗ್ರಾಮಸ್ಥರು ಶಾಸಕ ಶರಣು ಸಲಗರ್ ಶುಭವನ್ನ ಹಾರೈಸಿದ್ದಾರೆ. ಡಿಸೆಂಬರ್ ಅಂತ್ಯದ ಒಳಗೆ ಸೈಕಲ್ ಯಾತ್ರೆ ಪೂರ್ಣಗೊಳಿಸುವಂತ ಗುರಿ ಹೊಂದಿರುವಂತ ಯುವಕ ಮೊದಲಿಗೆ ಅಸ್ಸಾಂ ರಾಜ್ಯದ ಕಾಮಾಖ್ಯ ದೇವಿಯ ದರ್ಶನವನ್ನ ಪಡೆಯಲಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯದ 10 ಮಹಾನಗರ ಪಾಲಿಕೆಯ ಸಿಬ್ಬಂದಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ವಿಜಯಪುರ ಮಹಾನಗರ ಪಾಲಿಕೆ ಎದುರು ಕೂಡ ಧರಣಿ ಸತ್ಯಾಗ್ರಹವನ್ನು ನಡೆಸಿದ್ದಾರೆ. ಪಾಲಿಕೆಯ ಸಿಬ್ಬಂದಿ ಹೋರಾಟವನ್ನ ಮಾಡ್ತಿದ್ದಾರೆ. 5ನೇ ದಿನಕ್ಕೀಗ ಕಾಲಿಟ್ಟಿದೆ. ಪ್ರತಿಭಟನೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲವನ್ನ ಕೊಟ್ಟಿದ್ದಾರೆ. ಧರಣಿ ನಡೆಯುತ್ತಿರುವಂತಹ ಸ್ಥಳಕ್ಕೆ ಯತ್ನಾಳ್ ಭೇಟಿ ನೀಡಿದಾಗ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತೆ ಮನವಿ ಮಾಡಿದ್ದಾರೆ. ಗೋವಾದಿಂದ ಆಂಧ್ರಕ್ಕೆ ತೆರಳುತ್ತಿದ್ದ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೂದಲೆಳೆಯ ಅಂತರದಲ್ಲಿ ಪ್ರಯಾಣಿಕರು ಜಸ್ಟ್ ಮಿಸ್ ಆಗಿದ್ದಾರೆ. ದಾವಣಗೆರೆ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ಚಲಿಸುತ್ತಿದ್ದ ಕಾರ್ನಲ್ಲಿ ಏಕಾಏಕಿ ಕಾಣಿಸಿಕೊಂಡಂತ ಬೆಂಕಿಯಿಂದಾಗಿ ದೊಡ್ಡ ಮಟ್ಟದ ಅನಾಹುತ ಆಗಿದ್ದು ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನ ನಿಂದಿಸಿದ್ದಾರೆ. ಸಂಪತ್ತಾಣ ನೀಟಿಗೆ ಅದು ದಾವಣಗೆರೆಯಲ್ಲಿ 5 ರಿಂದ 6 ಅಡಿ ಎತ್ತರದ 9 ಪಿಒಪಿ ಗಣಪತಿ ಮೂರ್ತಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪರಿಸರಕ್ಕೆ ಹಾನಿಕಾರಕ ಪಿಒಪಿ ಗಣೇಶ ಮೂರ್ತಿ ನಿರ್ಮಾಣ ಮತ್ತು ಮಾರಾಟಕ್ಕೆ ನಿಷೇಧವನ್ನ ಹೇರಲಾಗಿದೆ. ಹೀಗಿದ್ರೂ ಕೂಡ ನಿಯಮವನ್ನ ಮೀರಿ ಪಿಒಪಿ ಗಣೇಶ ಮೂರ್ತಿಗಳನ್ನ ತಯಾರು ಮಾಡಿದ್ದಾರೆ. ಹೊನ್ನಳ್ಳಿ ತಾಲೂಕಿನ ಲಿಂಗಾಪುರ ಗ್ರಾಮದ ದೇವಸ್ಥಾನದಲ್ಲಿ ಮೂರ್ತಿಗಳನ್ನ ಸಂಗ್ರಹಿಸಿ ಇಡಲಾಗಿತ್ತು. ಖಚಿತ ಮಾಹಿತಿಯ ಮೇರೆಗೆ ಹೊನ್ನಳ್ಳಿ ಉಪವಿಭಾಗದ ಅಧಿಕಾರಿಗಳು ವಿ ಅಭಿಷೇಕ್ ನೇತೃತ್ವದಲ್ಲಿ ತಂಡದಿಂದ ತೆರಳಿ ದಾಳಿ ಮಾಡಿ ವಿಗ್ರಹಗಳನ್ನ ವಶಕ್ಕೆ ಪಡೆದಿದ್ದಾರೆ. ಲಿಂಗಾಪುರ ಗ್ರಾಮದ ಅರುಣ್ ಎನ್ನುವರಿಗೆ ಸೇರಿದಂತ ಪಿಒಪಿ ಗಣೇಶ ಮೂರ್ತಿ ಅನ್ನೋದಾಗಿ ಸದ್ಯ ಹೇಳಲಾಗ್ತಿದೆ. ಗೊಬ್ಬರ ದರ ಏರಿಕೆಯನ್ನ ಖಂಡಿಸಿ ರಾಯಚೂರಿನಲ್ಲಿ ಯುವ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎತ್ತಿನ ಬಂಡಿಯಲ್ಲಿ ಬಂದು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನ ಖಂಡಿಸಿದ್ರು. ಗೊಬ್ಬರ ಚೀಲದ ಆಕೃತಿ ಹಿಡಿದು ಆಕ್ರೋಶವನ್ನ ಹೊರಗಾಕಿದ್ರು. ಎಂಆರ್ಪಿಎಲ್ನಲ್ಲಿ ವಿಷ ಅನಿಲ ಸೋರಿಕೆಯಾಗಿ 2 ಸಿಬ್ಬಂದಿ ಮೃತಪಟ್ಟಿದ್ದಾರೆ. ಮಂಗಳೂರು ಹೊರವಲಯದ ಸುರತ್ಕಲ್ನಲ್ಲಿ ಈ ಘಟನೆ ನಡೆದಿದೆ. ಮಂಗಳೂರು ತೈಲ ಶುದ್ಧೀಕರಣ ಘಟಕದ ಆಯಿಲ್ ಮೂವ್ಮೆಂಟ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಿಬ್ಬಂದಿ ದೀಪ್ ಚಂದ್ರ ಮತ್ತು ವಿಜಿಲ್ ಪ್ರಸಾದ್ ಮೃತಪಟ್ಟಿದ್ದಾರೆ. ಆಯಿಲ್ ಮೂವ್ಮೆಂಟ್ ವಿಭಾಗದಲ್ಲಿ ದೋಷ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಪರಿಶೀಲನೆಗೆ ಟ್ಯಾಂಕ್ ಮೇಲ್ಚಾವಣಿಗೆ ಹೋದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಅಸ್ವಸ್ಥಗೊಳ್ತಾರೆ. ತಕ್ಷಣ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ರು ಕೂಡ ಆದರೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸದ್ಯ ಇನ್ನಿಬ್ಬರನ್ನು ಕೂಡ ರಕ್ಷಣೆಗೆ ಮಾಡಲಾಗಿದ್ದು ಮತ್ತೊಬ್ಬ ಸಿಬ್ಬಂದಿ ವಿನಾಯಕ ಮಯಗೇರಿ ಸ್ಥಿತಿಯೂ ಕೂಡ ಗಂಭೀರ ಆಗಿದೆ. ಘಟನೆಯ ತನಿಖೆಗೆ ಆಡಳಿತ ಮಂಡಳಿ ಸಮಿತಿಯನ್ನ ರಚಿಸಿದೆ. ಹುಬ್ಬಳ್ಳಿಯ ಬೀದಿಗಳಲ್ಲಿ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗ್ತಿದೆ. ಹುಬ್ಬಳ್ಳಿಯ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೃದ್ಧನ ಮೇಲೆ ಪುಡಿ ರೌಡಿಯೊಬ್ಬ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಎದುರುಗಡೆ ಮನೆಯವರು ಯುವಕನನ್ನ ಗೂಂಡಾಗಿರಿ ಮಾಡ್ತಿರೋ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ. ವೃದ್ಧನ ಮೇಲೆ ಏಕಾಏಕಿ ಗಾಂಜಾ ನಶೆಯಲ್ಲಿ ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. हजरत की मगन खास